ಜೈಲಿನ ಒಳಗಡೆ ಹೋದ ನಂತರವಾದರೂ ಬುದ್ಧಿ ಸುಧಾರುತ್ತಾ ಅಂತಂದ್ರೆ ಇಲ್ಲ. ದರ್ಶನ್ ದಬ್ಬಾಳಿಕೆಗೆ ಬೇಸತ್ತು ಈಗ ಸಹ ಖೈದಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡೋದಿಕ್ಕೆ ಅನುಕುಮಾರ್ ಜಗದೀಶ್ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನುಕುಮಾರ್ ಮತ್ತು ಜಗದೀಶ್, ದರ್ಶನ್ ಕಿರುಕುಳ ಸಹಿಸೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ. ಒಂದು ವೇಳೆ ಇಲ್ಲೇ ಇದ್ರೆ ದರ್ಶನ್ ಕಿರುಕುಳದಿಂದ ನಾವು ಸಾಯ್ತೀವಿ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಈಗ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿಗಳು. ಇದೇ ಜೈಲಿನಲ್ಲಿದ್ರೆ ಸಾಯ್ಬೇಕಾಗತ್ತೆ ಅಂತ ಅನುಕುಮಾರ್ ಹೇಳ್ಕೊಂಡಿರೋದು. ದರ್ಶನ್ ಚಿತ್ರಹಿಂಸೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ದರ್ಶನ್ ಜೊತೆ ಇದ್ದಂತಹ ಸಹ ಖೈದಿ ಅಳಲನ್ನ ತೋಡ್ಕೊಂಡಿರೋದು. ಯಾವುದೇ ಕಾರಣಕ್ಕೂ ಪರಪ್ಪನ ಅಗ್ರಹಾರ ಜೈಲಿನಿಂದ ನಮ್ಮನ್ನ ಶಿಫ್ಟ್ ಮಾಡಿ, ಬೇರೆ ಕಡೆಗೆ ಶಿಫ್ಟ್ ಮಾಡಿ. ಅಗ್ರಹಾರ ಜೈಲಿನಲ್ಲಿ ಇರೋದಕ್ಕೆ ಆಗಲ್ಲ, ಕಾರಣ ದರ್ಶನ್ ಕೊಡ್ತಾ ಇರುವಂತಹ ದೈಹಿಕ ಚಿತ್ರಹಿಂಸೆ, ಕಿರುಕುಳ, ಆತನ ದಬ್ಬಾಳಿಕೆಯಿಂದ ಬೇಸತ್ತಿದ್ದೀವಿ ಅಂತ ಈಗ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯಲ್ಲಿ ಇದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ದರ್ಶನ್ ಕೊಡ್ತಾ ಇರುವಂತಹ ಕಿರುಕುಳದಿಂದಾಗಿ ಈ ಜೈಲಿನಲ್ಲಿ ಇರೋದಕ್ಕಾಗ್ತಾ ಇಲ್ಲ, ನಮ್ಮನ್ನ ದಯವಿಟ್ಟು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ, ಚಿತ್ರದುರ್ಗ ಜೈಲಿಗೆ ಕಳಿಸ್ಕೊಡಿ, ಇಲ್ಲೇ ಇದ್ರೆ ನಾವು ಸಾಯ್ತೀವಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.